ಸ್ವರ್ಗೀಯ ಚೆನ್ನಮ್ಮನವರು ಒಂದು ಆದರ್ಶ ಮಹಿಳೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರ್ಶ ಪತ್ನಿ ಶ್ರೀ ದೇವೇಗೌಡ ಜಿ ಅವರಿಗೆ ಒಬ್ಬ ಆದರ್ಶ ಅಮ್ಮನಾಗಿ, ಅಜ್ಜಿಯಾಗಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಏನು ಬರ್ತಾ ಇದ್ರು ಅವ್ರ ಮನೆಗೆ, ಎಲ್ರಿಗೂ ಕೂಡ ಅವರು ಅನ್ನವನ್ನು ಬಡಿಸಿರೋವಂಥದ್ದು, ಊಟವನ್ನು ಬಡಿಸಿರೋವಂಥದ್ದು, ಪ್ರತಿಯೊಬ್ಬರು ಕೂಡ ಮನೆಗೆ ಬಂದರೆ ಆತ್ಮೀಯತೆಯಿಂದ ಅವರು ಯಾವ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಆಧರಿಸ್ತಾ ಇದ್ದಂಥ ರೀತಿ ಮತ್ತು ಎಲ್ಲ ಏಳು ಬೀಳುಗಳ ಸನ್ಮಾನ್ಯ ದೇವೇಗೌಡ ಏಳು ಬೀಳುಗಳಲ್ಲಿ, ಮಕ್ಕಳ ಏಳು ಬೀಳುಗಳಲ್ಲಿ, ರಾಜಕೀಯ ಏಳು ಬೀಳುಗಳಲ್ಲಿ ಎದೆಗುಂದದೆ ಒಂದು ರೀತಿಯಲ್ಲಿ ಅವರೇ ಒಂದು ಸ್ಫೂರ್ತಿ ಮತ್ತು ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಾನ್ಯ ದೇವೇಗೌಡರು ಮತ್ತು ಅವರ ಕುಟುಂಬದ ಹಿಂದೆ ಅಂಥ ಒಂದು ಇವತ್ತು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ಕುಟುಂಬಕ್ಕೆ, ವಿಶೇಷವಾಗಿ ಶ್ರೀ ದೇವೇಗೌಡರಿಗೆ ಇದು ಹೇಗೆ ಅವರು ಈ ನಷ್ಟವನ್ನು ಭರಿಸ್ತಾರೆ, ಆ ಭಗವಂತ ಅವರಿಗೆ ಶಕ್ತಿಯನ್ನು ನೀಡಲಿ. ಅತಿ ದೀರ್ಘಕಾಲದ ಸಂಗಾತಿಯಾಗಿ ಇವತ್ತು ಅವರನ್ನು ಕಳ್ಕೊಂಡಿರುವಂಥದ್ದು, ಭಗವಂತ ಅವರಿಗೆ ಸ್ಫೂರ್ತಿಯನ್ನು, ನೈತಿಕ ಶಕ್ತಿಯನ್ನು, ಸ್ಥೈರ್ಯವನ್ನು ಕೊಟ್ಟು ಅವರ ಆರೋಗ್ಯದ ಕಡೆ ಅವರು ಹೆಚ್ಚು ಗಮನ ಕೊಡಬೇಕು. ಇನ್ನೂ ಕೂಡ ಅನೇಕ ವರ್ಷಗಳು ನಮ್ಮ ಮಧ್ಯೆ ಇರಬೇಕು ಮಾನ್ಯ ದೇವೇಗೌಡರು. ಈ ರಾಜ್ಯಕ್ಕೆ, ದೇಶಕ್ಕೆ ಅವರಿಂದ ಸೇವೆ ಸಿಕ್ಕಬೇಕು ಮತ್ತು ಅದೇ ರೀತಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.